ಇವಳಿಗೆ ಎಲ್ಲ ವಿಷಯನೂ ಗೊತ್ತಿತ್ತು, ಆದ್ರೂ ಇವಳು ನಮಗೆ ಹೇಳಲಿಲ್ಲ. ಅದು ತಪ್ಪಲ್ವಾ? ಆ ಕಾವೇರಿ ಮಾಡಬಾರ್ದು ಕೆಲಸ ಮಾಡಕ್ ಹೋದಾಗ ಅದು ಇವಳಿಗೆ ಗೊತ್ತಿತ್ತು, ಅವಾಗ ಇವಳು ತಡಿಬೋದಾಗಿತ್ತು, ಆದ್ರೆ ಇವಳು ತಡಿಲಿಲ್ಲ. ಅದು ತಪ್ಪಲ್ವಾ? ಇವತ್ತು ಆ ಕಾವೇರಿ ಆ ಮುದ್ಕುನ್ ಮದ್ವೆ ಆಗಿ ಪೇಪರಲ್ಲಿ ಟಿವಿನಲ್ಲಿ ನಮ್ ಹರಾಜಾಗ್ತಾ ಇದ್ದಾಳೆ. ಇದಕ್ಕೆಲ್ಲ ಇವಳು ಒಂದ್ ಕಾರಣ. ಇವಳು ತಪ್ಪಿಲ್ವಾ? ನೋಡಿ ಆದಿ, ಕಾವೇರಿ ಎದುರಿಂದ ಮೋಸ ಹೋಗಿದ್ದು ನಾನ್ ನಿಮ್ಮೆಲ್ಲರಿಗೂ ಹೇಳ್ಬೇಕಾಗಿತ್ತು. ಅದೊಂದೇ ನಾನು ಮಾಡಿದ ತಪ್ಪು. ಆದ್ರೆ ಆ ತಪ್ಪನ್ನ ಸರಿ ಮಾಡಕ್ಕೆ ಪ್ರಯತ್ನ ಪಟ್ನೆ ಹೊರತು ಇನ್ನೊಂದು ತಪ್ಪಿಗೆ ದಾರಿ ಮಾಡಕ್ ಹೋಗಿಲ್ಲ. ಕಾವೇರಿ ರಾಮ್ ಅವ್ರನ್ನ ಮದ್ವೆ ಆಗಿದ್ದು ನಿಜವಾಗ್ಲೂ ನನಗೂ ಗೊತ್ತಿರ್ಲಿಲ್ಲ. ಆ ವಿಚಾರವಾಗಿ ನನ್ಗೂನು ನಿಮ್ಮಷ್ಟೇ ಕೋಪ ಇದೆ. ಒಂದ್ ವೇಳೆ ನೀವ್ ಅವಳನ್ನ ಕ್ಷಮಿಸಿದ್ರು ನಾನ್ ಕ್ಷಮಿಸೋದಿಲ್ಲ, ಇದಂತೂ ಸತ್ಯ. ಏನ ಕಾವೇರಿನ ಕ್ಷಮಿಸದ? ಅದು ಯಾವತ್ತೂ ಸಾಧ್ಯ ಇಲ್ಲ. ಏನಾದ್ರೂ ಕಣ್ಣೀರು ಡ್ರಾಮಾ ಕರ್ಗೆ ನೀವು ಯಾರಾದ್ರೂ ಕ್ಷಮಿಸಿದ್ರೆ ಅವತ್ತು ನಿಮ್ಗಳ ಪಾಲ್ಗೆ ನಾನ್ ಸತ್ತಂಗೆ. ನಾನ್ ನಿಮ್ಗಳ ತರ ಡೈಲಾಗ್ ಹೊಡೆಯೋನಲ್ಲ, ಕೆಲಸ ಮಾಡಿ ತೋರ್ಸೋನು. ಅದು ನಿಮ್ಗೂ ಗೊತ್ತು. ಅದೇ ನಿನ್ನತ್ರ ಏನೇ ಮಾತು, ಒಂದು ಕ್ಷಣ ನಾನು ಕಣ್ಮುಂದೆ ಇರಬೇಡ. ಹೊರಡ್ತಾ ಇರೋ, ಹೋಗು. ಏನ್ ನನ್ ಮುಖ ನೋಡ್ಕೊಂಡು ನಿಂತಿದ್ದೆ? ಹೊರಡು ಒಂದೇ. ಒಂದ್ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ? ಇದ್ರಲ್ಲಿ ಇವಳ್ದೇನು ತಪ್ಪಿಲ್ಲ. ಕಾವೇರಿ ಫ್ರೆಂಡ್ ಆಗಿರೋದೇ ಇವಳು ಮಾಡಿರೋ ತಪ್ಪು ಅನ್ನೋದಾದ್ರೆ ಅವಳಿಗೆ ಅಕ್ಕನಾಗಿ ಹುಟ್ಟಿರೋದು ನನ್ ತಪ್ಪ, ಅವಳಿಗೆ ಜನ್ಮ ಕೊಟ್ಟಿದ್ದು ಅಮ್ಮನ್ ತಪ್ಪ. ನೀವು ಭಾವ ಆಗಿದ್ದೀರಲ್ಲ, ಅದು ನಿಮ್ ತಪ್ಪ. ಪೂರ್ಣೆ, ಬೆಂಕಿ ಹತ್ಕೊಂಡು ಉರಿಬೇಕಾದ್ರೆ ಬುದ್ಧಿವಂತಿಕೆಯಿಂದ ಮಾತಾಡಕ್ ಬಂದು ಆ ಬೆಂಕಿನ ಇನ್ನ ಉರ್ಸಕ್ ಪ್ರಯತ್ನ ಪಟ್ರೆ ಹೆಂಡತಿ ಅಂತನೂ ನೋಡಲ್ಲ, ಮನೆಯವ್ರಂತನೂ ನೋಡಲ್ಲ. ಆ ಬೆಂಕಿನ ನಿಮ್ಗೂ ಹಚ್ಚಿ ನಾನು ಹಚ್ಕೊಳಕ್ ಯೋಚನೆನೂ ಮಾಡಲ್ಲ. ಈಗ ಮರ್ಯಾದೆಯಿಂದ ಇವಳನ್ನ ಮನೆಯಿಂದ ಆಚೆ ಕಳಿಸ್ತಿರಲಿಲ್ಲ, ನಾನೇ ಕತ್ತಿಡ್ದು ಆಚೆ ತಳ್ಳ. ಅಲ್ಲ, ಇವಾಗ ಏನಾಯ್ತು ಅಂತ ಬಂದಾಗಿಂದ ಹೀಗೆ ಹಾರಾಡ್ತಿದ್ದೀರಾ? ನಿನ್ನೆ ಆಫೀಸ್ಗೆ ಹೋಗಿ ಸೈಲೆಂಟ್ ಆಗಿ ಬಂದ್ರಿ. ಏನಾಯ್ತು ಅಂತ ಕೇಳಿದ್ರೆ ಏನು ಹೇಳಲಿಲ್ಲ. ಇವಾಗ ನೋಡಿದ್ರೆ ಹೀಗೆ ಕೂಗಾಡ್ತಿದ್ದೀರಾ. ಒಂದೊಂದು ದಿನ ಒಂದೊಂದು ಕ್ಷಣ ನೀವ್ ಹೇಗಿರ್ತೀರಾ ಅನ್ನೋದೇ ನಮಗೆ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ. ಹಾಗಾದ್ರೆ ನಿನ್ ಕಣ್ಣಿಗೆ ನಾನು ಹುಚ್ಚಿನ ಕಾಣಿಸ್ತಾ ಇದ್ದೀನ? ಹುಚ್ಚಿಡ್ದಂಗೆ ಆಡ್ತಾ ಇದ್ದೀನ? ಹೇ, ಹೌದೌದು, ನಾನು ಹುಚ್ಚನೆ. ಹೌದೌದು, ಹುಚ್ಚನೆ. ನೀವೆಲ್ಲರೂ ಸೇರ್ಕೊಂಡು ನನಗೆ ಹುಚ್ಚಿಡಿಸ್ತಿದ್ದೀರಾ. ಮನೆಯಲ್ಲಿ ನೀವು, ಆಫೀಸಲ್ಲಿ ನಿಮ್ಮ ಮುದ್ದಿನ ಮಗಳು ಕಾವೇರಿ ಟಾರ್ಚರ್ ಕೊಡ್ತಾ ಇದ್ದೀರಾ ನನಗೆ. ಇವತ್ತು ಆಫೀಸಲ್ಲಿ ಏನಾಯ್ತು ಗೊತ್ತಾ ಮೇಡಮ್? ನೀವು ಯಾರ ಮೇಲಿನ ಕೋಪನೋ ಇನ್ಯಾರ ಮೇಲೋ ತೋರಿಸ್ಬಿಡಿ. ಯು ರಾಸ್ಕಲ್, ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಆ ಫೈಲಲ್ಲಿರೋ ಮಿಸ್ಟೇಕ್ಸ್ ಎಲ್ಲ ಸರಿ ಆಗ್ಲಿಲ್ಲ ಅಂದ್ರೆ ನಿನ್ನ ಕೆಲಸದಿಂದ ಆ ಕ್ಷಣ ಕಿತ್ತು ಬಿಸಾಕ್ತೀನಿ. ನಿಮ್ಮ ಮಕ್ಕಳು, ನಿನ್ನ ತಂಗಿ, ನಿನ್ನ ಫ್ರೆಂಡು, ನನ್ನ ನಾನೇ ಛೇ, ಅವಳು ಮಾಡಿರೋ ಕೆಲಸಕ್ಕೆ ನಾವು ಅವಮಾನ ತಡ್ಕೊಳಕ್ಕಾಗದೆ ಸಾಯೋಂಥ ಪರಿಸ್ಥಿತಿಯಲ್ಲಿದ್ದೀವಿ. ಅವಳು ಮಾಡಿರೋ ಮೋಸಕ್ಕೆ, ದ್ರೋಹಕ್ಕೆ ಆ ರಾಮ್ ಮನೆಯವರು ಒಳ್ಳೆ ಕೊಲ್ಲೋ ಕೋಪದಲ್ಲಿದ್ದಾರೆ. ಕಾನೂನ ಕೈಗೆ ತಗೊಳಕ್ಕೂ ಆಗದೆ, ಆ ಕಾವೇರಿನ ಸಹಿಸ್ಕೊಳಕ್ಕೂ ಆಗದೆ ಬೆಂಕಿ ಕೆಂಡದಾಗೆ ಕೆಂಪಾಗಿ ಕೆರಳು ನಿಂತಿದ್ದಾರೆ. ಆ ಬೆಂಕಿಲಿ ಬೆಂದೋಗ್ತಿರೋದು ನಾನು. ಪ್ರತಿದಿನ ಪ್ರತಿ ಕ್ಷಣ ಆಫೀಸಲ್ಲಿ ನರಕ ರೋದನೆ ಪಡೋದಕ್ಕಿಂತ 100 ಪಟ್ಟು ಶಿಕ್ಷೆ ನನಗೆ ಕೊಡ್ತಾ ಇದ್ದಾರೆ. ಅದು ಗೊತ್ತಾ ನಿಮ್ಗೆ? ಇದನ್ನೆಲ್ಲ ಅನುಭವಿಸೋದಕ್ಕಿಂತ ಕೆಲಸ, ಊರು, ಮನೆ ಎಲ್ಲ ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡ್ಬೇಕು ಅನ್ನಿಸ್ತಿದೆ.
ಆದಿ, ಹಾಗಾದ್ರೆ ಈ ಕೆಲ್ಸನ, ಈ ಊರನ್ನ ಬಿಟ್ಟು ನಾವೆಲ್ಲರೂ ಎಲ್ಗಾದ್ರೂ ಹೋಗ್ಬಿಡೋಣ. ಈ ಮನೆ ಕೂಡ ರಾಮ್ ಹಾಕಿರೋ ಭಿಕ್ಷೆ. ಇವ್ರ ಅಂಗಲ್ ಬದುಕಿದ್ರೆ ನಮ್ಗೆ ಮಾನ ಮರ್ಯಾದೆ ಇಲ್ದಂಗಾಗುತ್ತೆ. ಎಲ್ಲದನ್ನು ಬಿಟ್ಟು ಬರೀ ಬಟ್ಟೆ ಮಾತ್ರ ತಗೊಂಡು ಎಲ್ಲಾದ್ರೂ ಭಿಕ್ಷೆನಾದ್ರೂ ಬೇಡ್ಕೊಂಡು ಬದುಕೋಣ. ಆದ್ರೆ ಇಲ್ಲಿರೋದ್ ಬೇಡ. ಅಯ್ಯೋ, ಕೋಪದ ಕೈಲಿ ಬುದ್ಧಿ ಕೊಟ್ಟು ನನ್ನ ಮುಗ್ನ ನಾನೇ ಕತ್ತರಿಸ್ಕೊಂಡಂಗಾಯ್ತಲ್ಲಪ್ಪ. ಆಫೀಸಲ್ಲಿ ಆಗಿದ್ದ ಅವಮಾನಕ್ಕೆ, ಈ ಸರ್ಸು ನೋಡಿದ ಕೋಪಕ್ಕೆ ಅದೇನು ಮಾತಾಡಿದ್ನೋ ಅದೇನು ಮಾಡಿದ್ನೋ ಒಂದು ಗೊತ್ತಾಗ್ತಾ ಇಲ್ಲ. ಇವ್ರು ನೋಡಿದ್ರೆ ಈ ಕೆಲಸ ಮನೆ ಎಲ್ಲ ಬಿಟ್ಟು ಎಲ್ಲಾದರೂ ಹೋಗಿ ಭಿಕ್ಷೆ ಬೇಡಿದ್ರು ಪರವಾಗಿಲ್ಲ ಅಂತಿದ್ದಾರೆ. ನನ್ನ ಯೋಗ್ಯತೆಗೆ ನನಗೆ ಯಾರು ಕೆಲಸ ಕೊಡ್ತಾರೆ? ಹೇಗೋ ಈ ಕೆಲಸನ ಗಿಟ್ಟಿಸ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಈ ಕೆಲಸ, ಈ ಮನೆ ಎಲ್ಲ ಬಿಟ್ಟರೆ ಅಷ್ಟೇ ನನ್ನ ಕತೆ. ಆದಿ, ಈಗ ನಿನ್ನ ಕತೆನ, ನಿನ್ನ ಪಾತ್ರನ ಬದಲಾಯಿಸ್ಕೊಂಡ್ಲೇಬೇಕು ಕಣೋ. ಇನ್ನು ಏನಪ್ಪ ಯೋಚನೆ ಮಾಡ್ತಿದ್ಯಾ ಆದಿ? ನೀ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋದ್ರೂ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ನಂಬಿಕೆ ನನಗಿದೆ. ನೀನ್ ಈ ಮನೆ ಅಳಿಯ ಆದ್ರೂ ನಮ್ಮ ಮನೆ ಮಗನಾಗಿದೀಯಾ. ನನ್ನ ಮಗಳಂತೂ ನನ್ನ ಪಾಲಿಗಿಲ್ಲ. ನೀನ್ ನಮಗ್ ಬೇಕು ಆದಿ. ನಿನಗಿಲ್ಲಿರೋದಕ್ಕೆ ಕಷ್ಟ ಅನ್ಸ್ತಿದ್ರೆ ನಾವಿಲ್ಲಿರೋದ್ರಲ್ಲಿ ಅರ್ಥನೇ ಇಲ್ಲಪ್ಪ. ಹೌದು ರೀ, ಇಲ್ಲಿರೋದು ಬೇಡ. ಎಲ್ಲಾದ್ರೂ ದೂರ ಹೋಗ್ಬಿಡೋಣ. ಬೇಕಿದ್ರೆ ನಾನು ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತೀನಿ. ಲೇ ಪೂರ್ಣಿ, ಅತ್ತೆ, ಅದು ಕೋಪದಲ್ಲಿ ಏನು ಮಾತಾಡ್ಬಿಟ್ಟೆ. ನೀವು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಆಫೀಸು, ಊರು, ಮನೆ ಎಲ್ಲವನ್ನೂ ಬಿಟ್ಟು ಹೋಗ್ಬಿಡೋಣ ಅಂತ ಹಾಗೆಲ್ಲ ನಿರ್ಧಾರ ಮಾಡಬೇಡಿ ಅತ್ತೆ. ಹಾಗಂತ ಇಲ್ಲೇ ಇದ್ದು ನೀನಿನ್ನೂ ಕಷ್ಟ ಅನುಭವಿಸ್ಬೇಕು ಅಂತಿದ್ಯಾ? ಅತ್ತೆ, ನಾನು ನಿಮಗೋಸ್ಕರ, ನನ್ನ ಪೂರ್ಣಿಗೋಸ್ಕರ ನಾನು ಇಲ್ಲೇ ಇದ್ದು ಎಷ್ಟು ಬೇಕಾದರೂ ಕಷ್ಟಪಡ್ತೀನಿ ಅತ್ತೆ. ನೀನಲ್ಲಿ ದುಡಿತಿರೋದು ನಮಗೆ ಬೇಜಾರಿಲ್ಲಪ್ಪ. ಆದ್ರೆ ದುಡಿಯೋ ಜಾಗದಲ್ಲಿ ಈ ಥರ ಅವಮಾನ ಪಡ್ಕೊಂಡು ಬಂದ್ರೆ ಅದು ನಮಗೆ ತುಂಬ ದುಃಖ ಅನ್ನಿಸ್ತಿದೆ. ಅದರಲ್ಲೂ ನನ್ನ ಮಗಳಾದವಳಿಂದ ಈ ಥರ ತೊಂದರೆ ನಿನಗೆ ಆಗ್ತಾ ಇದೆ ಅಂದರೆ ನೀನು ಆ ಜಾಗದಲ್ಲಿ ಇರೋದಕ್ಕೆ ಅರ್ಥನೇ ಇಲ್ಲ. ಹೌದು ರೀ, ಈ ಕೆಲ್ಸನೂ ಬೇಡ, ಅವ್ರು ಕೊಟ್ಟಿರೋ ಈ ಮನೆನೂ ಬೇಡ. ಕೋಪದಲ್ಲಿ ನಾನೇನೋ ದುಡುಕ್ ಮಾತಾಡ್ದಂಗೆ ನೀವಿಬ್ರು ದುಡುಕಿ ಏನಾನೋ ನಿರ್ಧಾರ ತಗೋಬೇಡಿ. ನೋಡಿ, ನಾವೇನಾದ್ರೂ ಇಲ್ಲಿಂದ ಹೋದ್ರೆ ನಾವು ಅವ್ರಿಗೆ ಹೆದರ್ಕೊಂಡು ಹೋದಂಗಿರುತ್ತೆ. ಅವಾಗ ಕಾವೇರಿ ಬಿಂದಾಸಾಗಿ ಜೀವನ ಮಾಡ್ಕೊಂಡಿರ್ತಾಳೆ. ಅವಳಿಗೇನಾಗ್ಬೇಕು? ಆದ್ರೆ ಅವಳನ್ನೇನು ಬಲ್ಲಿ ನಾವೆಲ್ಲೋ ಇದ್ಕೊಂಡು ಕಣ್ಣೀರು ಹಾಕ್ತಾ ಬದುಕ್ದಂಗೆ ಆಗುತ್ತೆ. ಹಾಗಾಗ್ಬಾರ್ದು ಅತ್ತೆ. ಅವಳು ಕಣ್ಮುಂದೆನೇ ಇದ್ದು ಅವಳು ತಪ್ಪನೆ ಅವಳಿಗೆ ಅರ್ಥ ಮಾಡಿಸಿ ಅವಳಿಗೆ ಶಿಕ್ಷೆ ಕೊಟ್ಟಂಗಾಗಬೇಕು. ಅದಕ್ಕಾದ್ರೂ ನಾನು ಆಫೀಸ್ಗೆ ಹೋಗ್ಲೇಬೇಕು. ಆಮೇಲೆ ಈ ಮನೆ ವಿಚಾರದ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಸಂಬಳದಲ್ಲಿ ನಾನು ಕಟ್ ಮಾಡ್ಕೊಂಬಿಡು ಅಂತ ಹೇಳ್ತೀನಿ. ಕಾವೇರಿಗೆ ಮತ್ತೆ ರಾಮ್ ಸರ್ಗೆ ಬುದ್ಧಿ ಕಲ್ಸೋ ತನಕ ಅದೇನೇ ಆಗ್ಲಿ, ಆ ಕೆಲ್ಸನ, ಈ ಮನೇನ ನಾನು ಬಿಡಲ್ಲ. ಈ ಮನೆ ಅಳಿಯ ಅಲ್ಲ, ಈ ಮನೆ ಮಗ ಅಂತ ನೀವು ತಿಳ್ಕೊಳೋದಾದ್ರೆ ಅತ್ತೆ, ನೀವಿಲ್ಲ ಅನ್ಬಾರ್ದತ್ತೆ.